ದಯವಿಟ್ಟು ಎಲ್ಲರೂ ಒಂದು ಸಭಾಂಗಣದಲ್ಲಿ ಆಸೀನರಾಗಬೇಕು. ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸುವಲ್ಲಿ ತಾವೆಲ್ಲ ಬಂಧುಗಳು ಸಹಕರಿಸಬೇಕು ಎಂಬುದಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು, ದಯವಿಟ್ಟು ವೇದಿಕೆಯ ಮೇಲೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಜ್ಯೋತಿಯನ್ನು ತರಲಾಗಿದೆ. 2300 ಕಿಲೋಮೀಟರ್ ದೂರದಿಂದ ತಂದಿರುವ ಜ್ಯೋತಿಯಿಂದ ದೀಪ ಬೆಳಗುವ ಮೂಲಕ ಸಮ್ಮೇಳನಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗುತ್ತಿದೆ. ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯ ಪ್ರಾಚೀನ ಅಹಿಚ್ಛತ್ರ ಗ್ರಾಮದಲ್ಲಿರುವ ರಾಮ ದೇವಾಲಯದಿಂದ ಅಹಿಚ್ಛತ್ರ ಜ್ಯೋತಿಗೆ ಚಾಲನೆ ನೀಡಲಾಗಿದೆ. ಈ ದೇವಾಲಯದಲ್ಲಿ ಕಳೆದ 50 ವರ್ಷದಿಂದ ಅಖಂಡ ಜ್ಯೋತಿಯು ಬೆಳಗುತ್ತಿದ್ದು, ಅಖಂಡ ಜ್ಯೋತಿಯಿಂದ ಶ್ರೀರಾಮ ದೇವರ ಸನ್ನಿಧಿಯಲ್ಲಿ ದೀಪವನ್ನು ಬೆಳಗಿಸಿಕೊಳ್ಳುವುದರ ಮೂಲಕ ಜ್ಯೋತಿ ಯಾತ್ರೆಗೆ ಶ್ರೀಕಾರ ಹಾಕಲಾಗಿದೆ. ಸನ್ಮಾನ್ಯ ಮಹೇಶ್ ಜೋಶಿ ಅವರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ವಿಶ್ವೇಶ್ವರ ಭಟ್ ಅವರನ್ನು ಕೂಡ ವೇದಿಕೆಗೆ ಆದರದಿಂದ ಬರಮಾಡಿಕೊಳ್ತಾ ಇದ್ದೇವೆ. शंकराचार्य श्रीमद राघवेश्वर भारती स्वामी महाराज की सुज्ञान तेजोमय स्वरूप अद्वैत मत सिद्धांत प्रतिष्ठापनाचार्य श्रीमद सदाशिव गुरुवराधीश्वरो बहुपरा श्रीमद जगद्गुरु शंकराचार्य विच्छिन्न परंपरागत पीठाधीश्वर सांख्यत्रयादि वैदिक मार्ग प्रतिपादक षड्दर्शन स्थापनाचार्य पंडितराज दिग्गज तर्क सिंहादि विरुदान्वित श्रीमद् राघवेंद्र भारती श्री गुरुकर कमल संजात
श्रीमज्जगद्गुरु शंकराचार्य श्रीमद् राघवेश्वर भारतीन्द्र प्रभो बहुमरा गोकर्ण मंडलाधीश्वर श्रीमज्जगद्गुरु शंकराचार्य श्री श्री राघवेश्वर भारती स्वामी महाराज की ಅಂತಿಂತದ್ದು गुरूणां चरणारविन्दे सन्दस्विदस्वात्मसुखावबोधे जलस्येनाञ्जलिकायमाने संसाराद फलमोहजात्यै ಭಸ್ಮವಾಗಲಿ 100,000 ದೋಷ. स्वस्ति नस्ताक्षो अरिष्टनेमिः स्वस्ति नो बृहस्पतिर्ददातु ॐ शान्ति शान्ति शान्तिः ॐ देवीं वाचमदनयन्त ದ್ರಾವಿಡ ಬ್ರಾಹ್ಮಣ ಪಂಗಡಕ್ಕೆ ಸೇರಿದ ಹವ್ಯಕರ ಪೂರ್ವಜರ ಕುಟುಂಬಗಳನ್ನು ಕದಂಬ ವಂಶದ ದೊರೆ ರಾಜ ಮಯೂರವರ್ಮ ಯಾಗಾಧಿಕಾರಕ್ಕಾಗಿ ಅಹಿಚ್ಛತ್ರದಿಂದ ಬನವಾಸಿಗೆ ಕರೆದುಕೊಂಡು ಬಂದನು ಎನ್ನುವುದು ಇತಿಹಾಸ. ಈ ಕಾರಣದಿಂದಲೇ ಅಹಿಚ್ಛತ್ರದಿಂದ ಜ್ಯೋತಿಯನ್ನು ತಂದು ಐತಿಹಾಸಿಕ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಚಾಲನೆ ನೀಡಲಾಗಿದ್ದು, ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಇದು ಚರಿತ್ರಾರ್ಹ ದಾಖಲೆಯಾಗಲಿದೆ. ಈ ವಿಶ್ವ ಹವ್ಯಕ ಸಮ್ಮೇಳನ ಬರೋದಕ್ಕೆ ನಾವು ತುಂಬ ವರ್ಷದ ನಂತರ ಭೇಟಿ ಆಗ್ತಾ ಇದ್ದಾರೆ. ನೋಡಿ, ಉಪಹಾರಕ್ಕಾಗಿ ಇಡ್ಲಿ, ಕಾಶಿ ಹಲ್ವಾ, ಸಾಂಬಾರ್, ಚಟ್ನಿ. ನೋಡಿ, ತಿಂಡಿಗಾಗಿ ಬಾಳೆಹಣ್ಣು ಕಾಯಿ ಹಾಲು, ಉದ್ದಿನ ವಡೆ, ಇಡ್ಲಿ, ಸಾಂಬಾರ್, ಕಾಶಿ ಹಲ್ವಾ ಮತ್ತು ಚಟ್ನಿ. ರಸಾಯನ ಅದೇ ಬಾಳೆಹಣ್ಣು ಕಾಯಿ ಹಾಲು ಹೇಳ್ತಾರೆ ನಮ್ಮೂರಲ್ಲಿ. ಇಡ್ಲಿಗೆ ಕಾಯಿ ಹಾಲು ರುಚಿ ಆಗ್ತದೆ. ನೀವೆಲ್ಲ ನೋಡಿ, ಯಾರೇ ಬಂದ್ರೂ ಈ ಉಪಹಾರ 10-11 ಗಂಟೆವರೆಗೆ 10:30 ತನಕ ಇರುತ್ತೆ. ಪ್ರತಿದಿನ ಹಾಗೆ ಇರುತ್ತೆ. ಇವತ್ತಷ್ಟೇ ಅಲ್ಲ, ನಾಳೆ ನಾಡ್ದು ಎಲ್ಲ ಉಪಹಾರ ಯಾರೇ ಬಂದರೂ ಸೇವಿಸ್ಬೋದು. ಇದು ನಮ್ಮ ಹವ್ಯಕ ವಿಶೇಷದ ಕಾಯಾಲು, ಬಾಳೆಹಣ್ಣು ಕಾಯಾಲು ಹೇಳೋದು ಅಥವಾ ರಸಾಯನ ಅಂತ ಹೇಳೋದು. ನೋಡಿ, ಎಷ್ಟೊಂದು ಮಂದಿ ಈಗ ತಿಂಡಿಯನ್ನೆಲ್ಲ ತಿಂತಾ ಇದ್ದಾರೆ. ನೋಡಿ, ಎಲ್ಲ ತಿಂಡಿಗೆ ಹೋಗ್ತಾ ಇದ್ದದ್ದು. ಚಹಾ, ಕಾಫಿ, ಕಷಾಯ ಎಲ್ಲ ಇದೆ. ಇವು ನಮ್ಮೂರಿನ ಮಕ್ಕಳು. ಇವು ನಂಗಳ ಡ್ಯಾನ್ಸ್ನ ತಯಾರಿಗಾಗಿ ನಂಗೋಕೆ ನಿರ್ದೇಶನ ಮಾಡುವಂಥ ಮಕ್ಕಳು. ಅದು ಇಲ್ಲಂದಲ್ಲ, ಇವಲ್ಲಿ ಬಂದಾಗ ಎಷ್ಟೆಷ್ಟು ಮಂದಿಗೆ ಪರಿಚಯ ಆಗ್ತು ಅಂದರೆ, ನಮ್ಮ ಹವ್ಯಕರಲ್ಲದೆ ಇದ್ರೆ ಉಳಿದವರು ಅವರವ್ರ ಫ್ರೆಂಡ್ಸ್ ಎಲ್ಲ ಗುರ್ತು ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದ್ದು, ಇದನ್ನು ಭವ್ಯ ವೇದಿಕೆಯಲ್ಲಿ ನಮ್ಮ ಡ್ಯಾನ್ಸ್ ತಯಾರಿಗಾಗಿ, ಡ್ಯಾನ್ಸ್ ಅಂತಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ತಯಾರಿಗಾಗಿ ಪೂರ್ವ ತಯಾರಿಗೆ ಇದ್ದವರು. ನಾವೆಲ್ಲ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನನ್ನ ಯೂಟ್ಯೂಬ್ ವೀಕ್ಷಕರಾದ ಶಾಂತ ಅಂತೇಳಿ ಪರಿಚಯ ಇತ್ತು. ಅವ್ರು ನನ್ನನ್ನು ಪರಿಚಯ ಮಾಡಿದ್ರು. ಆದರೆ ನನಗೆ ಅವರಿಗೆ ಹೊಸ ಪರಿಚಯ. ತುಂಬ ಖುಷಿ ಆಯಿತು. ಹೀಗೆ ನೀವೆಲ್ಲ ಬನ್ನಿ, ನಮ್ಮ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನೀವೆಲ್ಲ ಬಂದರೆ ಪರಸ್ಪರ ಪರಿಚಯ ಮಾಡ್ಕೊಳ್ಳೋಕೆ ಎಲ್ಲ ಖುಷಿ ಆಗುತ್ತೆ. ನನ್ನ ಯೂಟ್ಯೂಬ್ ಮೂಲಕ ಫ್ರೆಂಡ್ ಆದವರು ಇವರಿಗೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, 4 ಬಾರಿ ಸಂಸದರಾಗಿ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಪರಮ ಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ಒಂದು ಆಶೀರ್ವಾದವೇ ಕಾರಣ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಈ ಸಂಘಟನೆ ಇವತ್ತೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇವತ್ತು ಈ ಸಂಘಟನೆ ಕಾರ್ಯಕ್ರಮ ಆಯೋಜನೆ ಆಗಿರ್ತಕ್ಕಂಥದ್ದು ಕೇವಲ ನಿಮ್ಮ ಸಮಾಜದ ಒಳಿತಿಗೆ ಅಷ್ಟೇ ಅಲ್ಲ, ಈ ಸಮಾಜದ ಒಳಿತಿಗೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಒಳಿತನ್ನು ಬಯಸ್ತಕ್ಕಂಥ ಸಮಾಜದ ಒಗ್ಗಟ್ಟು
ಒಗ್ಗಟ್ಟಿನಲ್ಲಿ ಈ ದೇಶದ ಒಳಿತು ಕೂಡ ಇದೆ, ನಾಡಿನ ಒಳಿತು ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಮತ್ತೊಮ್ಮೆ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನನ್ನನ್ನು ಕೂಡ ಕರೆದು ಗೌರವ ನೀಡಿರುವುದಕ್ಕೆ ಎಲ್ಲರೂ ಕೂಡ ನನ್ನ ವಂದನೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರನ್ನು ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ವಂದನೆಗಳು. ಶಾಸಕರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯೇಂದ್ರ ಇವರಿಗೆ ಧನ್ಯವಾದಗಳು. ಹಾಲಲ್ಲಾದ ಕಪಿ ಕಟಕ ಧುರೀಣ ಕಾರ್ಮಿಕನ್ಯಸ್ತಮಾನಃ ಕ್ಷಪಿತ ದಿಗ್ಗಜ ಸೈನ್ಯ ಕ್ಷತ್ರಿಯೇ ಶುಕ್ರಗಣ್ಯ ಜಲಧಿ ರಚಿತ ಸೇತು ಜಾನಕಿ ಕೋಶ ಹೇತು ಅಧಿಪತಿ ಗುಣಸಾಂದ್ರ ಪಾತುಮಾಂ ರಾಮಚಂದ್ರ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ತುಂಬ ಹೃದಯದಿಂದ ಅಭಿನಂದಿಸಿ ಅದೇ ರೀತಿಯಾಗಿ ಆದಿಚುಂಚನಗಿರಿ ಸಂಸ್ಕೃತಿ ಸರಳತೆ ಜೊತೆಗೆ ಧಾರ್ಮಿಕವಾಗಿ ಜನರನ್ನು ಚೈತನ್ಯವಂತರನ್ನಾಗಿ ಮಾಡುವ ಮೂಲಕ ನಮ್ಮ ಸಂಸ್ಕೃತಿ ಗ್ರಂಥಗಳ ಪರಿಚಯವನ್ನು ರಾಮಾಯಣ ಮೊದಲಾದ ಗ್ರಂಥಗಳ ಪ್ರವಚನಗಳ ಮೂಲಕವಾಗಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಆದರ್ಶವನ್ನು ವಿತರಿಸ್ತಾ ಇರತಕ್ಕಂಥ ಸ್ವಾಮಿಗಳನ್ನು ನಾವು ಎಷ್ಟು ಅಭಿನಂದಿಸಿದರೂ ಕೂಡ ಅದು ಕಮ್ಮಿ ಇಲ್ಲ. ಅವರ ರಾಮಕಥೆಗಳ ಮೂಲಕವಾಗಿ ರಾಮನ ಆದರ್ಶಗಳನ್ನು ಲೇಖನಗಳ ಮೂಲಕವಾಗಿ ರಾಮಾಯಣದ ಮಹತ್ವವನ್ನು ಅದೇ ರೀತಿಯಾಗಿ ನಮ್ಮ ಭಾರತದ ವಿಶ್ವದ ಮಾತೃಸ್ಥಾನದಲ್ಲಿರ್ತಕ್ಕಂತಹ ಗೋವಿನ ಮಹತ್ವವನ್ನು ಗೋ ಸಂರಕ್ಷಣೆಯನ್ನು ಜಗತ್ತಿಗೆ ತಿಳಿಸುವ ಮೂಲಕವಾಗಿ ವಿಶಿಷ್ಟವಾದಂತಹ ಸಾಧನೆಯನ್ನು ನೀಡ್ತಾ ಇದ್ದಾರೆ ಸ್ವಾಮಿಗಳು. ಅಂತಹ ಸಮುದಾಯದ ಧರ್ಮಪೀಠದ ಸ್ವಾಮಿಗಳು ಅಂತ ಹೇಳಲಿಕ್ಕೆ ಒಂದು ರೀತಿಯ ಹೆಮ್ಮೆ ಆಗ್ತದೆ. ಈ ಸಮುದಾಯದ ಒಡನಾಟ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮಗೆ ಇದ್ದದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ತೇವೆ. ವಿದ್ವಾನ್ ಗಣಪತಿ ಭಟ್ರವರು ಕೂಡ ಇಲ್ಲೇ ಇದ್ದಾರೆ, ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಿ ಇಂತಹ ಅನೇಕ ರತ್ನಗಳು ಈ ಸಮುದಾಯದಿಂದ ಸಮಾಜಕ್ಕೆ, ವಿಶ್ವಕ್ಕೆ, ನಮ್ಮ ದೇಶಕ್ಕೆ ದೊರೆತಿದೆ ಎಂಬುದು ನಮಗೆ ತುಂಬ ಹೆಮ್ಮೆಯ ಮಾತಾಗಿದೆ. ಇಂತಹ ಕೊಡುಗೆ ಎಷ್ಟು ಅಂತ ಹೇಳುವಂಥದ್ದನ್ನು ಹವ್ಯಕ ಸಮಾಜ ಇಲ್ಲಿ ತೋರಿಸಿದೆ. ಇವತ್ತು ಕೂಡ ಒಂದು ಕಾಲಘಟ್ಟದಲ್ಲಿ ಅಕ್ಕಿಗೆ ಕಿಲೋಗೆ 30 ರೂಪಾಯಿ, ಇವತ್ತೆಷ್ಟು? ಇವತ್ತು 400. ಹೇಳೋದಕ್ಕೇನ ಯಾಕೆ ರಜೆ ಮಾತಾಡೋದಕ್ಕಿದ್ದಾರೆ? ಅಡಿಕೆಯನ್ನು ಬೆಳೆಸಿ ಉಳಿಸಿದಂಥವರು. ಇವತ್ತು ಈ ಅಡಿಕೆ ಬಗ್ಗೆ ನಾನು ಹೇಳಬೇಕಾದ್ರೆ, ಅಡಿಕೆ ಬೆಳೆ ಕುಸಿದಾದಾಗ ಕ್ಯಾಂಪದ ನೇತೃತ್ವದಲ್ಲಿ ನಾವು ಅಂದಿನ ಮುಖ್ಯಮಂತ್ರಿ ಗುಜರಾತ್ನಲ್ಲೇ ಅಡಿಕೆ ಹೆಚ್ಚು ಆಗ್ತಾ ಇತ್ತು ಅಂತ ಹೇಳುವಂತೆ ಗುಜರಾತಿಗೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ನರೇಂದ್ರ ಮೋದಿಯವರನ್ನು ಮಾತಾಡುವಂಥ ಕೆಲಸ ಮಾಡಿದರು. ಆಗ ನರೇಂದ್ರ ಮೋದಿಯವರನ್ನು ಮಾತನ್ನು ಹೇಳಿದರು, ಅಡಿಕೆ ಅಂತ ಹೇಳುವಂಥದ್ದು ಇದು ಕೇವಲ ಒಂದು ಬೆಳೆ ಅಲ್ಲ, ಇದು ಭಾರತ ದೇಶದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒಂದು ಮೂಲ ಸ್ವರೂಪವನ್ನು ಕೊಡಬಲ್ಲಂಥ ಒಂದು ಬೆಳೆ ಅಂತ ಹೇಳುವಂಥದ್ದನ್ನು ಇವತ್ತಿನ ಪ್ರಧಾನಮಂತ್ರಿ ಅಂದು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ವಾರಣಾಸಿ ಸುಬ್ರಾಯ ಭಟ್ರು ಇಲ್ಲದಿದ್ದರೆ ಇವತ್ತು ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶದ ಕೆಲವು ಭಾಗ, ಎಲ್ಲ ಭಾಗಗಳೇ ಅಡಿಕೆ ಬೆಳೆಯುವಂಥ ಅವರ ಮಕ್ಕಳೆಲ್ಲ IT, BT, ಡಾಕ್ಟ್ರು, ಇಂಜಿನಿಯರ್ ಆಗಿ ಎಲ್ಲವನ್ನು ಕೊಡುವಂಥ ವಿದ್ಯಾ ಕ್ಷೇತ್ರಕ್ಕೆ ಅತ್ಯಂತ ದೊಡ್ಡ ನೋಡಿ. ಇವರು ನಮ್ಮ ಊರಿನ ಗಣಪತಿ ಹೆಗಡೆ ತೋಟಿಬನೆ ಅಂತ, ಇಲ್ಲಿ ಹವ್ಯಕ ಸಾಧಕ ರತ್ನರಲ್ಲಿ ಎಷ್ಟೋ ಮಂದಿ ಇದ್ದಾರೆ. ನಮ್ಮೂರಿನವ್ರು ಸಿಕ್ಕಿದವಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಹಾಗಾಗಿ ಇದನ್ನು ನಾನು ನಿಮ್ಮನ್ನ ಹಂಚ್ಕೊಡ್ತಾ ಇದ್ದೇನೆ. ವಿಶೇಷವಾಗಲಿ ಅಂತ ಹೇಳುವಂಥ ಆ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲ ತಲುಪಿಸಿ ಮನಸ್ಸು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮ್ಮೇಳನಕ್ಕೆ ಬಂದವು ಪರಸ್ಪರ ಎಲ್ಲೆಲ್ಲೋ ದೂರ ಇದ್ದವರೆಲ್ಲ ಭೇಟಿಯಾಗಿ ಅಪರೂಪಕ್ಕೊಮ್ಮೆ ಸಿಗ್ತಾ ಇದ್ದಾರೆ. ಆದರೆ ನಮ್ಮವರಷ್ಟೇ ಅಲ್ಲ, ಪರಿಚಯದ ಫ್ರೆಂಡ್ಸು ಸಿಗ್ತಾ ಇದ್ದಾರೆ. ಇಂಥ ಖುಷಿಯ ಕ್ಷಣವನ್ನು ನೀವು ಅನುಭವಿಸೋಕ್ಕೆ ಇಲ್ಲಿ ಬನ್ನಿ. ಸಮಾಜದ ಎಲ್ಲ ಸಮುದಾಯಕ್ಕೂ ಸಹ ಮಾರ್ಗದರ್ಶನ ಮಾಡತಕ್ಕಂಥ
ಅಂತ ಹೇಳಿದ್ರೆ ನಮ್ಮ ಹವ್ಯಕ ಸಮುದಾಯದವರೇ ಸೂಕ್ತ ಅಂತ ಹೇಳಿ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆಗೂ ಇವತ್ತು ಸಿದ್ದಾಪುರದ ಮಹಾಫಲ ಕಂಡುಬರುತ್ತೆ. ಈ ಉದಾಹರಣೆಗೆ ಅನೇಕ 10% ಮೀಸಲಾತಿಯನ್ನು ಎಲ್ಲ ಪರಿಚಯದವೆಲ್ಲ ಸಿಗ್ತಾ ಇದ್ದ ಈಗ ಅಂದರೆ ನಮ್ಮ ಎಷ್ಟೋ ದಿವಸ ಪರಿಚಯ ಆಗಬೇಕು ಕಾಯ್ಕೊಂಡು ಸಿಗ್ತಾ ಇದ್ದಾವೆಲ್ಲ. ಕ್ಷಮ ಆಶ್ಚರ್ಯ ಅಂತ ಈ ರೀತಿ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದು ಸಭಾಂಗಣದಲ್ಲಿ ಆಸೀನರಾಗಬೇಕು. ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸುವಲ್ಲಿ ತಾವೆಲ್ಲ ಬಂಧುಗಳು ಸಹಕರಿಸಬೇಕು ಎಂಬುದಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ